ಎಲುಬಿಲ್ಲದ ಪ್ರಭೂತಿ ಕೊಟ್ಟಂತಹ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಸಚಿವರಾದ ಪ್ರಿಯಾಂಕ ಖರ್ಗೆ ಅಂತಂದರೆ ಅನಂತಕುಮಾರ ಹೆಗಡೆ ನೆನಪಿಟ್ಕೊಳ್ಳಿ. ಪ್ರಿಯಾಂಕ ಖರ್ಗೆ ನಾಗೇಂದ್ರ ಅಲ್ಲ, ಅವರು ಇಷ್ಟ ಬಂದಂಗೆ ಅವ್ರವ್ರು ಟೀಕೆ ಮಾಡಿದ್ದಾರೆ. ನೀವು ಏನಾದ್ರು ಟೀಕೆ ಮಾಡ್ಕೊಳ್ಳಿ, ಅವ್ರು ನಿಮ್ಮ ಪಾಲಿಟಿಕ್ಸು ಅಲ್ವಾ. ನಾನಿರುವವರೆಗೆ ಕಾಂಗ್ರೆಸ್ಗೆ ನೆಮ್ಮದಿ ಕೊಡಲ್ಲ ಅಂತೀನಿ. ಈಗ ನೀವು ಇರೋವರೆಗೂ ಬೇಡ, ಈಗ 3 ಟರ್ಮಲ್ಲಿ ಇದ್ದಾಗಲೂ ಏನು ಕೊಟ್ರಿ ನೆಮ್ಮದಿ? ಕಾರವಾರದಲ್ಲಿ ಎಲ್ಲ MLAಗಳು ಉಡಾಯಿಸ್ಕೊಂಡು ಹೋಗ್ಬಿಟ್ರು ಮೊನ್ನೆ ಚುನಾವಣೆಯಲ್ಲಿ. ಮೋದಿ ನೋಡಿ ನಿಮಗೆ ಮುಖ ಓಟ್ ಹಾಕೋದಾದ್ರೆ ನಿಮ್ಮ ಮುಖ ನೋಡ್ಕೊಂಡು ಯಾಕೆ ಅಲ್ಲಿ ಓಟ್ ಹಾಕಲಿಲ್ಲ? ಸೋ ಕಾಲ್ಡ್ ನೆಮ್ಮದಿ ಕೊಡವು ಅಲ್ಲದ ವೀರಾದಿ ವೀರರಾಗಿದ್ದರೆ ನಿನ್ನೆ ಹೇಳಿದ್ರಲ್ಲ ಆನೆ ನಾಯಿ, ನಿನ್ನೆ ಹೇಳೋದು ಮರ್ತೋಗ್ಬಿಡ್ತು. ಆನೆಗಳಲ್ಲೂ ಕೆಲವು ಸರಿ ರೋಗ್ ಎಲಿಫೆಂಟ್ ಅಂತ ಇರುತ್ತವೆ. ಆನೆಗಳಲ್ಲಿ ನಾನು ಹೇಳ್ತಿರೋದು ಆನೆಗಳಲ್ಲಿ ಅರಣ್ಯದಲ್ಲಿ ರೋಗ್ ಎಲಿಫೆಂಟ್ಸ್ ಅಂತ ಇರುತ್ತವೆ ಆನೆಗಳಲ್ಲೂ. ನಿಮ್ಮ ಕಣ್ಣು ನೋಡ್ಕೊಂಡು ಯಾಕೆ ಕೊಟ್ಟು ಹಾಕಲಿಲ್ಲ? ಹಂಗಾರೆ ಮನೆ ಉತ್ತರ ಕನ್ನಡದಲ್ಲಿ ಎಲ್ಲ ಕಡೆ ಹಾಗೆ ಮಾಡೋದಿದ್ರೆ ಕಾಂಗ್ರೆಸ್ಗೆ ನೆಮ್ಮದಿ ಕೊಡಲ್ಲ. ಅದು ಏನು ನೆಮ್ಮದಿ ಕೊಡಲ್ಲ. 135 ಅದಕ್ಕೆ ಬಂದಿದ್ದು ಅವ್ರಿಗೆ. ಆಲ್ ರೈಟ್ ಅಂತೆಲ್ಲ ಹೇಳಿದ್ದಾರೆ, ಡ್ಯಾಶ್ ಡ್ಯಾಶ್ ಅಂತ ಮಾಡಿದ್ದಾರೆ. ಇನ್ನು ಅವರು ಯಾರು ಮೋದಿ ಅವ್ರ ಬಗ್ಗೆ ಅಮೆರಿಕನ್ ಪ್ರೆಸಿಡೆಂಟ್ ಲೆವೆಲ್ ಪುಟಿನ್ ಲೆವೆಲ್ ಲೀಡ್ರು ಯಾರೋ GS ಮಂಜುನಾಥ್ ಅಂತ, ಒಂದು ಯಾವುದೋ ಬೋರ್ಡ್ ಕಾರ್ಪೊರೇಷನು ಸಿಕ್ಕಿದ್ದಕ್ಕೆ ಇಷ್ಟು ಬಾಲ ಬಿಟ್ಕೊಂಡು ನಾಲಿಗೆ ಬಿಡೋಂಥ ಗಿರಾಕಿ ಇನ್ನೇನೋ ನಾಳೆ ಆಗ್ಬಿಟ್ರೆ ಗತಿ ಏನು? ದೂರು ಕೊಟ್ಕೊಂಡಿದ್ದಾರಂತೆ ಪೊಲೀಸ್ ಸ್ಟೇಷನ್ಲಿ. ಎಸ್, ಮುಂದಕ್ಕೆ ಹೋಗೋಣ. ಬೆಳಗ್ಗೆ ಮಾರ್ಕೆಟ್ನಲ್ಲಿ ಹಿಂಸಾಚಾರ ಪ್ರಕರಣ ಸಂಬಂಧಿತವಾಗಿ 47 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಂದು ಹಂತದಲ್ಲಿ ಉದ್ರಿಕ್ತರ ಗುಂಪು ದೊಣ್ಣೆಯೆಲ್ಲ ಹಿಡ್ಕೊಂಡು ಪೊಲೀಸರನ್ನು ಓಡಿಸಾಡಿದೆ. SP ಅವರ ತಲೆಗೂ ಕೂಡ ಹೊಡೆದಿದ್ದಾರೆ. ಆದರೆ ಹೆಲ್ಮೆಟ್ ಹಾಕಿದ್ರಿಂದ ಅವ್ರಿಗೇನು ಆಗಿಲ್ಲ. ಬೆಂಕಿ ಹಾಕಿದ್ರಿಂದ ಕಡತಗಳು ಸುಟ್ಟು ಹೋಗಿವೆಯಂತೆ. ನಮ್ಮ ಜೀವ ಉಳಿದದ್ದೇ ಹೆಚ್ಚು ಅಂತ ಅಗ್ನಿಶಾಮಕ ಸಿಬ್ಬಂದಿ ಹೇಳ್ತಾರೆ. ಇನ್ನು ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಮಾರ್ಕೆಟ್ ಹೆಸರು ಹಾಳು ಮಾಡೋಕೆ ಈ ರೀತಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಮಧ್ಯೆ ನಾಶಿಪುಡಿ ಬಂಧನಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಗೃಹ ಸಚಿವರು ಹೇಳಿದ್ದಾರೆ. ನಮ್ಮಲ್ಲಿ ಏಕಕಾಲದಲ್ಲಿ ದಾಳಿ ಮಾಡಕ್ ಪ್ರಯತ್ನ ಮಾಡಿದ್ರು. ಆ ತಕ್ಷಣ ನನಗೆ ದಾಳಿ ಮಾಡಿದಾಗ ನಾನು ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಮಾಡಿದೆ ಸರ್. ನನ್ನ ಜೀವ ಉಳಿಸ್ಕೊಳಕ್ಕೆ ನಾನು ಪ್ರಯತ್ನ ಮಾಡಿದೆ. ಆದರೂ ನಮ್ಮ ಜಲವಾನ ಅಲ್ಲಿ ಅವರು ಬೆಂಕಿ ಹಚ್ಚಿ ಸಂಪೂರ್ಣವಾಗಿ ಸುಟ್ಟು ಕರಗಲಾಗಿದೆ ಸರ್. ನಾವಿರೋದೇ ಅವ್ರಿಗೋಸ್ಕರ. ಅವರ ವಾಹನನೇ ಅವರೇ ಬೆಂಕಿ ಇಡ್ತಾರಂದ್ರೆ ಇದು ದುಃಖವಾದ ಸಂಗತಿ ಸರ್. ಕೆಟ್ಟ ಕೆಲಸಗಳಿಗೆ ದುಸ್ಸಾಹಸಕ್ಕೆ ಎಲ್ಲಿ ಇಳಿಯೋದಿಲ್ಲ. ಇಲ್ಲಿ ಏನೋ ಒಂದು ಘಟನೆ ಆಗೈತಿ, ನಡೆದೈತಿ. ಯಾರು ಅದಾರ ಬಿಟ್ಟರೆ ಗೊತ್ತಲ್ಲ. ಕೂಡ ಬ್ಯಾಡಗಿ ಮೂಲದವ್ರನ್ನ ಬಂಧನ ಮಾಡಿದ್ರು. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅವ್ರ ಕಡೆಯವರು ಯಾರಿಗೆ ಸಂಬಂಧವಿದೆಯೋ ಯಾರಿಗೆ ಸಂಬಂಧವಿಲ್ವೋ, ಆಂಧ್ರನವರು, ಕರ್ನಾಟಕದವರು, ಅಮೇರಿಕಾನವರು, ರಷ್ಯಾನವರು ಅಲ್ಲ. ಅವನು ಯಾವನು ಆಸ್ತಿ ಪಾಸ್ತಿನ ನಾಶ ಮಾಡಿದಾನೆ ಅವನು ಹೆಡೆ ಮುರಿ ಕಟ್ಟು ತೊಗೊಂಬನ್ನಿ. ಅದು ರೈತ ಆದರೂ ಸರಿ, ಯಾರಾದರೂ ಸರಿ, ಅದು ಯಾವನಾರ ಆಗಿರಲಿ, ಹೂ ಎವರ್ ಇಟ್ ಈಸ್, ದಟ್ ಈಸ್ ದ ಡ್ಯೂಟಿ ಆಫ್ ಎ ಗೌರ್ನಮೆಂಟ್. ಅದು ಪ್ಯಾರಲಲ್ಲಿ ಯಾಕೆ ಬಿತ್ತು, ಇದಕ್ಕೆ ಘಟನೆ ಏನಾಯಿತು ತನಿಖೆ ಮಾಡಿಸಿ. ಎಕ್ಸಾಕ್ಟ್ಲಿ, ನೋ ಪ್ರಾಬ್ಲಮ್. ಬಟ್ ಬಾಯಿಗೆ ಬಂದಂಗೆ ಆಸ್ತಿ ಪಾಸ್ತಿ ನಷ್ಟ ಮಾಡಿಬಿಟ್ಟು ನಾನು ರೈತ ಅಂದ್ಬಿಟ್ಟು ಶಾಲೆ ತಗೊಂಡ್ರೆ ಆಗಲ್ಲ. ಹಿ ಮಸ್ಟ್ ಬಿಕಮ್ ಆನ್ಸರಬಲ್, ಅದು ಯಾರಾದರೂ ಸರಿ. ಎಸ್, ಬೆಂಗಳೂರು ಸೇರಿ ನೀರಿನ ಬವಣೆ ಹೆಚ್ಚಿದೆ. ಅದಕ್ಕೆ BJP ಇರುತ್ತೆ ಖಾಲಿ ಕೂಡ ಹಿಡ್ಕೊಂಡು ಪ್ರತಿಭಟನೆ ಮಾಡಿದ್ರಂತೆ. ಮುಖವಾಡ ಎಲ್ಲ ಹಾಕ್ಕೊಂಡು ಟಾಂಗಾ ಏರಿ ಬಂದ್ರಂತೆ. ಟಾಂಗಾಲಿ ಯಾಕೆ ಏರಿ ಬಂದರು? ಕೊಡಗಳನ್ನ ತುಂಬಿಸ್ಕೊಂಡು ಹೋಗೋದಕ್ಕೆ ಸರ್. ಟಾಂಗಾ ಸರಿ, ಟಾಂಗಾ ಯಾಕೆ ಏನೋ ಗೊತ್ತಿಲ್ಲ. ಆಲ್ ರೈಟ್, ಬೆಂಗಳೂರು ನಗರದ ಸಚಿವರು ರಾಜೀನಾಮೆ ಕೊಡಬೇಕು ಅಂತೆಲ್ಲ ಹೇಳಿದ್ದಾರೆ. ಆಯಿತು ಸರಿ. ಅಲ್ಲೆಲ್ಲ RR ನಗರದಲ್ಲಿ ನೀರು ಇಲ್ಲವಂತೆ. ಅದಕ್ಕೆ ಶಾಸಕರನ್ನ ಸಭೆ ಮಾಡಿ ಅಧಿಕಾರಿಗಳ ಮೇಲೆ ಗರಂ ಆದ್ರಂತೆ. ಯಾಕೆ ಗರಂ ಯಾಕಾಗಬೇಕು? ಅದು ಇದು ಬೋರ್ ಕೊರಿಬೇಡಿ, ಹೊಸದು ಇರೋ ಬೋರ್ಗಳನ್ನೆಲ್ಲ ರೀಬೋರ್ ಮಾಡಿ ನೀರು ಬರುತ್ತಾಗ ಅಂತ ಮಾಡ್ಕೊಳ್ತಾ ಇದ್ದಾರೆ. ಮಾಡಬೇಡಿ, ಅದನ್ನು ಹೊಸದಾಗಿ ಬೋರ್ ಮಾಡಬೇಡಿ ಅಂತ ಅವರು ಲೆಕ್ಕಾಚಾರ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ದೇಶವಾಸಿಗಳಿಗೆ ಮತ್ತೆ ಹೊಸ ವಂದೇ ಭಾರತ್ ರೈಲುಗಳು ಸಿಕ್ಕಿವೆ. 10 ಅಹಮದಾಬಾದ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ 10 ವಂದೇ ಭಾರತ ರೈಲುಗಳಿಗೆ ವರ್ಚುವಲ್ ಆಗಿ ಹಸಿರು ನಿಶಾನೆಯನ್ನು ತೋರಿದ್ರು. 10ರಲ್ಲಿ 2 ರೈಲು ಕರ್ನಾಟಕ ಸಂಪರ್ಕವನ್ನ ಮಾಡುತ್ತೆ. ಮೈಸೂರು ಚೆನ್ನೈ ಮತ್ತು ಕಲಬುರಗಿ ಬೆಂಗಳೂರು ನಡುವೆ ವಂದೇ ಭಾರತ್ ರೈಲುಗಳು ಓಡುತ್ತವೆ. ಮೈಸೂರು ಚೆನ್ನೈ ನಡುವೆ ಇದು 2ನೇ ವಂದೇ ಭಾರತ್ ರೈಲು ಅನ್ನೋದು ವಿಶೇಷ. ಈ ಮಧ್ಯೆ ಈ ವಂದೇ ಭಾರತ್ ರೈಲುಗಳನ್ನು ಡಕೋಟಾ ಅಂತ ಸನ್ಮಾನ್ಯ ಮಂತ್ರಿಗಳಾಗಿರುವಂಥ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಬಣ್ಣಿಸಿದ್ದಾರೆ. ಹೇಗೆ ಡಕೋಟಾ? ಆಯ್ತಪ್ಪ, ಅದು ಡಕೋಟಾನೇ. ಹೌದಲ್ಲ, ಈ ಡಕೋಟಾನು ಇರ್ಲಿಲ್ವಲ್ಲಪ್ಪ 10 ವರ್ಷದಿಂದ. ಆಲ್ ರೈಟ್, ಈ ಡಕೋಟಾನವರು ಇರ್ಬೇಕಿತ್ತಲ್ಲ. ಹೌದು, ಆ ಪ್ರಯತ್ನ ಯಾಕಾಗ್ಲಿಲ್ಲ? ಈ ಡಕೋಟಾನು ಇರ್ಲಿಲ್ವಲ್ಲ. ಯುವರ್ ಓನ್ ಫಾದರ್ ವಾಸ್ ರೈಲ್ವೆ ಮಿನಿಸ್ಟರ್ ಫಾರ್ ಸಮ್ ಟೈಮ್ ಅನ್ಸತ್ತೆ. ಡಕೋಟಾ ಎಲ್ಲಿತ್ತಾಗ? ಆಗೇನು ಟ್ರೈನ್ ಇತ್ತು? ಆಗೇನು ಇಂಟರ್ನ್ಯಾಷನಲ್ ಟ್ರೈನ್ ಇತ್ತಾ? ಆಗ ಎಲ್ಲದನ್ನೂ ಟೀಕೆ ಮಾಡಬೇಕಷ್ಟೇ. ನಂಗೆ ಗೊತ್ತಿಲ್ಲ ಅದು ಹೆಂಗೆ ಡಕೋಟಾ ಆಗತ್ತೆ ಅಂತ. ಹೇಗೆ ಡಕೋಟಾ?
ಕಲಬುರಗಿಗೆ ಬೇಡ ಅಂತ ಬರೆದುಬಿಡಿ ಕಾಗದಾನ. ಇದು ಡಕೋಟಾ ರೈಲು, ಕಲಬುರಗಿ ಬೆಂಗಳೂರು ಮಧ್ಯೆ ಡಕೋಟಾ ಓಡಬಾರದು ಅಂತ ಕಾಗದ ಬರೀರಿ ನೋಡೋಣ. ಡಕೋಟಾ ಬೇಕಾ ಬೇಡ ಒಂದು ಜನ ಹೇಳ್ತಾರೆ. ಏನಪ್ಪ ಈ ಥರನೇ ಮಾಡ್ಕೊಂಡು ಹೋಗ್ತಾರೆ. ಒಂದು ಗುಡ್ ಡಿಸಿಷನ್ ತೊಗೊಂಡಂಗಿದೆ. ಸಬ್ ರಿಜಿಸ್ಟ್ರಾರ್ ಕಚೇರಿಗಳನ್ನು ಭಾನುವಾರ ಕೂಡ ಓಪನ್ ಮಾಡ್ತಾರಂತೆ. ಅಂದರೆ ಅಲ್ಲಲ್ಲಿ ಎಲ್ಲ ಅಲ್ಲ, ಪ್ರಾಯೋಗಿಕವಾಗಿ ಮಾಡ್ತಾರಂತೆ. ಒಂದೊಂದು ಜಿಲ್ಲೆನಲ್ಲಿ ಭಾನುವಾರ ಒಂದೊಂದು ಸಬ್ ರಿಜಿಸ್ಟ್ರಾರ್. ಒಂದೊಂದು ಜಿಲ್ಲೆ ಆದರೆ ಕಷ್ಟ. ಒಂದು ಜಿಲ್ಲೆಗೆ ಒಂದು 2-3 ಮಾಡಬೇಕು ಅಟ್ಲೀಸ್ಟ್ ಜಿಲ್ಲೆಯಲ್ಲಿ. ಈಗ ಬೆಂಗಳೂರು ಅಂತ ಜಾಗದಲ್ಲಿ ಒಂದೊಂದು ಅಸೆಂಬ್ಲಿ ಸೆಗ್ಮೆಂಟ್ಗಾರು ಒಂದೊಂದು ಬೇಡ, ಅಟ್ಲೀಸ್ಟ್ ಮಿನಿಮಮ್ಮು, ಅಥವಾ ಒಂದು 2 ಅಸೆಂಬ್ಲಿ ಸೆಗ್ಮೆಂಟ್ಗಾದರೂ ಒಂದೊಂದು. ಬಟ್ ಎನಿಯೋ ಇಟ್ಸ್ ಎ ಗುಡ್ ಡಿಸಿಷನ್, ಗುಡ್ ಅಟೆಂಪ್ಟ್. ಇದು ಚೆನ್ನಾಗಿದೆ, ಇದು ಮಾಡಲಿ ಇದನ್ನು. ಎಲ್ಲ ಶುರು ಮಾಡಿದಾರಂತೆ, ಮಾಡಿ ನೋಡೋಣ. ಕೃಷ್ಣ ಬೈರೇಗೌಡರು ಅನೌನ್ಸ್ ಮಾಡಿರೋದು ಅದನ್ನು. ನನ್ನ ಪಾಯಿಂಟ್ ಏನಂದರೆ, ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಸಂಬಳ ತೊಗೊಳ್ಳೋವಂಥ ರಾಜ್ಯ ಸರ್ಕಾರಿ ನೌಕರರಿಗೂ ಭಾನುವಾರ ರಜಾ ಕೊಟ್ಬಿಡ್ತಾರೆ. ನನಗಿದು ಭಾಳ ದಿನದಿಂದ ಕಾಡೋ ಪ್ರಶ್ನೆ. ನನ್ನ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ನಾನು ರಜಾ ಹಾಕಿಬಿಟ್ಟು ನನ್ನ ಸಂಬಳನ ಕಳ್ಕೊಳ್ಳೋದು ಅಥವಾ ಅವತ್ತು ಖರ್ಚು ಇದು ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕು ನಾನು ಬೇರೆ ದಿನ. ಯಾಕೆ ಹೋಗ್ಬೇಕು ನಾನು? ಈಗ ಬೇರೆ ಫ್ಯಾಕ್ಟ್ರಿನಲ್ಲಿ, ಈಗ ನಮ್ಮ ಆಫೀಸಲ್ಲೆಲ್ಲ ಇದ್ದಂಗೆ ವಾರದ ರಜಾ ಕೊಟ್ಬಿಡಿ, 7 ದಿನ ನಡೆಸಿ. ಈಗ ನಮ್ಮ ಆಫೀಸೆಲ್ಲ ನಡೆಯಲ್ವಾ? ವಾರದ ದಿನ ರಜಾ ಕೊಡಿ. ಆಫೀಸಲ್ಲಿರೋರಿಗೆ ಇಬ್ಬಿಬ್ಬರಿಗೆ ವಾರದ ಆಫ್ ಕೊಟ್ಬಿಡಿ. ಯಾಕೆ ಫಿಕ್ಸ್ ಮಾಡಿ ನಮಗೆ ಜಾಗ ಕೊಡಿ, ನಮಗೆ ರಜಾ ದಿನ ಬಂದು ಕೆಲಸ ಮಾಡ್ಕೊಳ್ಳೋಕ್ಕೆ. ಸೇಮ್ RTOಗೂ ತರಬೇಕು. ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಕೃಷ್ಣ ಬೈರೇಗೌಡರನ್ನ ವಾಚ್ ಮಾಡಲ್ಲ ಅನ್ಸುತ್ತೆ. RTOಗೂ ತರಬೇಕು ಇದನ್ನ. ಎಸ್. ರಾಜಸ್ಥಾನದ ಪೊಖ್ರಾನ್ನಲ್ಲಿ ದೇಶೀಯ ಸೇನಾ ಶಕ್ತಿ ಅನಾವರಣವಾಯಿತು. ಭಾರತ ಶಕ್ತಿ ಹೆಸರಿನಲ್ಲಿ 3 ಸೇನಾ ಪಡೆಗಳು ತಮ್ಮ ಶಕ್ತಿಯನ್ನ ತೋರಿಸಿದ್ವು. ಆತ್ಮನಿರ್ಭರ್ ಭಾರತ್ ಯೋಜನೆಯಡಿ ದೇಶೀಯವಾಗಿ ತಯಾರಿಸಿರುವಂತಹ ಶಸ್ತ್ರಾಸ್ತ್ರಗಳ ಕಾರ್ಯಕ್ಷಮತೆಯನ್ನು 50 ನಿಮಿಷಗಳ ಕಾಲ ತೋರಿಸಲಾಯಿತು. ಕಳೆದ 1 ದಶಕದಲ್ಲಿ ದೇಶದಲ್ಲಿ ರಕ್ಷಣಾ ಉತ್ಪನ್ನಗಳ ಉತ್ಪಾದನೆ ಡಬಲ್ ಆಗಿದೆ. ಇದರ ಮೌಲ್ಯ 1 ಲಕ್ಷ ಕೋಟಿ ದಾಟಿದೆ. ರಕ್ಷಣಾ ವಲಯಕ್ಕೆ ಸಂಬಂಧಿಸಿದ 150ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳು ಶುರುವಾಗಿವೆ. ಇದರ ಕ್ರೆಡಿಟ್ ಯುವಕರಿಗೆ ಸಲ್ಲಬೇಕು. ಆತ್ಮನಿರ್ಭರ್ ಇತ್ತೀಚಿನ ದಿನದಲ್ಲಿ ಹೆಚ್ಚಾಗಿದೆ. ಹಲವಾರು ಐಟಮ್ಸ್ ಡಿಲಿಸ್ಟ್ ಮಾಡಿದ್ದಾರೆ, ಇಂಪೋರ್ಟ್ ಮಾಡೋಂಗಿಲ್ಲ ಅಂತ ಮಾಡಿದ್ದಾರೆ. ಎವ್ರಿಥಿಂಗ್ ಇಸ್ ಫ್ಯಾಂಟಾಸ್ಟಿಕ್. ಬಟ್ ನಾವು ವಿ ಆರ್ ನೋವೇರ್ ನಿಯರ್ ಆತ್ಮನಿರ್ಭರದ ಹಂತಕ್ಕೆ ಇನ್ನೂ ಹೋಗಿಲ್ಲ. ಇವತ್ತೂ ನಾವು ಪ್ರಪಂಚದ, ನಾನು ರಾಂಗ್ ಅಲ್ಲದೆ ಇದ್ದರೆ, ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ಳುತ್ತಿರುವ ದೇಶಗಳ ಪಟ್ಟಿನಲ್ಲಿ ನಾವೇ ಮೊದಲು. ವಿ ಆರ್ ಹೈಯೆಸ್ಟ್. ಅದರಲ್ಲಿ ನಮ್ಮ ಡಿಪೆಂಡೆನ್ಸಿ, ನಮ್ಮ ಅವಲಂಬನೆ ರಷ್ಯಾ ಮೇಲೆ 35% ರಫ್ಲಿ ಇಟ್ಕೋಬೋದು. ರಷ್ಯಾ, ಫ್ರಾನ್ಸ್ ಮೇಲೆ ಒಂದು 30, 32, 33, 34, 35%. ಅದು ಇನ್ನು US ಇಂದ ಒಂದು 15-16% ಅಷ್ಟು ಇಂಪೋರ್ಟು. ನಮ್ಮದು ಲಾರ್ಜ್ ಇಂಪೋರ್ಟ್ಸ್ ಈಗಲೂ ಅಲ್ಲೇ ಆಗ್ತಾ ಇದೆ. ನಾವೀಗ ಹೈಯೆಸ್ಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸ್ಟಿಲ್ ಇದು ಬಿಗಿನಿಂಗ್ ಹಿಂಗೆ ಆಗೋದು, ಮುಂದಿನ 10 ವರ್ಷಕ್ಕೆ ಹಿಂಗಿರಲ್ಲ. ಈ ಮಧ್ಯೆ ತೇಜಸ್ಸು ಮೊದಲನೆಯ ಬಾರಿಗೆ ಕ್ರ್ಯಾಶ್ ಆಗಿದೆ. ರಾಜಸ್ಥಾನದ ಹತ್ರ ಎಲ್ಲೋ, ಜೈಸಲ್ಮೇರ್ ಹತ್ರ ಎಲ್ಲೋ. ಯಾಕಾಗಿದೆ ಅಂತ ಗೊತ್ತಿಲ್ಲ. ಟೆಕ್ನಿಕಲಿ ವೆರಿ ಸೇಫ್ ಎಕ್ವಿಪ್ಮೆಂಟ್ ಅಂತ ಅಂದ್ಕೊಂಡಿದ್ವಿ ಇಲ್ಲಿವರೆಗೆ. ಬಟ್ ಈಗಲೂ ನನಗೇನು ಅದು ಅನ್ಸೇಫ್ ಅನಿಸಿಲ್ಲ. ಒಂದಕ್ಕಾದ ತಕ್ಷಣ ಎಲ್ಲ ಏನೋ ಆಗೇ ಹೋಯ್ತು ಅಂತ ಯಾರು ತಲೆ ಚೆಚ್ಕೋಬೇಕಾಗಿಲ್ಲ. ಬಿಕಾಸ್ ಮೋಸ್ಟ್ ಅಡ್ವಾನ್ಸ್ಡ್ ಏರ್ಕ್ರಾಫ್ಟ್ ಫೈಟರ್ ಜೆಟ್ಸ್ ಆಗಿರೋಂಥ F-16s, F-18s ಎಲ್ಲ ಕ್ರ್ಯಾಶ್ ಆಗಿವೆ. ಏನದೇನು ಇದಲ್ಲ, ಏನಕ್ಕೋ ಆಗಿರುತ್ತೆ, ಅದೇನು ಅಂತ ಚೆಕ್ ಮಾಡ್ತಾರೆ. ಎಸ್. ಅಯೋಧ್ಯೆಯ ಬಾಲಕರಾಮನ ಪೂಜೆಯನ್ನ ನಿತ್ಯ ನೀವು ಮನೆಯಲ್ಲೇ ಕುಳಿತುಕೊಂಡು ಕಣ್ತುಂಬಿಕೊಳ್ಳಬಹುದು. ಡಿಡಿ ನ್ಯಾಷನಲ್ ಇನ್ ಮುಂದೆ ಪ್ರತಿದಿನ ಬೆಳಗ್ಗೆ 6:30ಕ್ಕೆ ಅಯೋಧ್ಯೆಯ ಬಾಲಕರಾಮನ ಪೂಜೆ ಎಲ್ಲವೂ ಕೂಡ ಲೈವ್ನಲ್ಲಿ ಸಿಗುತ್ತೆ. ಜೊತೆಗೆ ರಾಮಾಯಣ ಧಾರಾವಾಹಿ ಪ್ರತಿದಿನ ಸಂಜೆ 6 ಗಂಟೆಗೆ ಪ್ರಸಾರವಾಗ್ತಾ ಇದೆ. ಅದು ಮರುದಿನ ಮಧ್ಯಾಹ್ನ 12 ಗಂಟೆಗೆ ಮರು ಪ್ರಸಾರ ಆಗುತ್ತಂತೆ.